ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಸಿಂಪಲ್ ಹೊಸ ರೀತಿಯ ಕ್ರೋಶಿಯಾ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಸೀರೆ ಬಂದು ಪ್ಯೂರ್ ಈ ಟಿಶ್ಯೂ ಕಾಟನಲ್ಲಿರುತ್ತಲ್ಲ ಆ ಒಂದು ಸೀರೆ, ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆ ಇವತ್ತು ಕೂಡ ಸಿಂಪಲ್ಲಾಗಿ ಕ್ರೋಶಿಯಾ ಡಿಸೈನ್ ಕೇಳಿದ್ದಾರೆ. ಆ ಡಿಸೈನ್ ಹಾಕ್ತಾ ಇದ್ದೀನಿ. ಫುಲ್ ಕಲಂಕಾರಿ ಪ್ರಿಂಟ್ ಇದೆ ಸ್ಯಾರಿಗೆ. ಇನ್ನೇನು ಬೇಸಿಕಲ್ ಹತ್ರ ಬಂತಲ್ವ, ಈ ಥರ ಸೀರೆಗಳನ್ನ ತೊಗೊತಾ ಇರ್ತೀರಾ. ಸೊ ಕಣ್ತಲ್ಲಿ ಸತಿ ಟ್ರೈ ಮಾಡಿ. ಈ ಡಿಸೈನ್ನ ತುಂಬ ಸಿಂಪಲ್ಲಾಗಿ ಬೇಗನೆ ಹಾಕೋಬೋದು. ಫಸ್ಟ್ ಕಲರ್ ಕಾಂಬಿನೇಷನ್ ನೋಡೋದಾದರೆ ಸ್ವಲ್ಪ ಲೈಟ್ ಕ್ರೀಮು ಹಾಗೆ ಪಾಚಿ ಗ್ರೀನಲ್ಲಿದೆ. ಸೊ ಕಂಪ್ಲೀಟಾಗಿ ಒಂದೇ ಕಲರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕುಚ್ಚೇನು ಹಾಕ್ತಾ ಇಲ್ಲ, ಕುಚ್ಚು ಬೇಕಿದ್ರೆ ನೀವು ಮಾಡ್ಕೋಬೋದು. ಇದು ಬಾರ್ಡರ್ ಥರ ಹಾಕ್ತಾ ಇದ್ದೀನಿ. ರೆಗ್ಯುಲರಾಗಿ ತೊಗೊಂಡದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ದಾರ ಬಂದು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕ್ರಿಸ್ಟಲ್ ಬೀಡ್ಸ್ಗಳು ತೊಗೊಂಡಿದ್ದೀನಿ. ಹಾಗೆ ಬಂದು ಗೋಲ್ಡ್ ಕಲರ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. 2 ಬೀಡ್ಸ್ಗಳನ್ನ ಇಲ್ಲಿ ಈ ಒಂದು ಡಿಸೈನ್ಗೆ ನಾನು ಬಳಸ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಶೋ ಆಗ್ತಿರುತ್ತೆ, ನೀವು ಶಾಪಿಂಗ್ ಕೂಡ ಮಾಡ್ಕೋಬೋದು. ನಿಮಗೇನಾದರೂ ಕಾಟನ್ ಸ್ಯಾರೀಸ್ ಬೇಕಂದರೆ ಸೊ ಆಫರಲ್ಲಿ ನಡೀತಾ ಇದೆ, ನೀವು ಆರಾಮಾಗಿ ನೋಡಿಕೊಂಡು ಖರೀದಿನ ಮಾಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಲಾಕನ್ನು ತೋರಿಸ್ತೀನಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಚೈನ್ ಹಾಕೋದು, ಹಂಗಾಗಿ ನಾನು ಸ್ವಲ್ಪ ಹಾಕಿಬಿಟ್ಟಿದ್ದೀನಿ. ಇದಕ್ಕೆ ಯಾವ ರೀತಿ ಹಾಕಿದ್ದೀನಿ ಅಂತ ನನಗೆ ಜಸ್ಟ್ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಲಾಕನ್ನು ಹಾಕೊಳ್ಳೋಂಗೆ 2 ಲಾಕನ್ನು ಹಾಕಿಬಿಟ್ಟು 4 ಚೈನ್ ಹಾಕಿ 1 ಲಾಕನ್ನು ಮಾಡಿದ್ದೀನಿ. ಸೊ 4 ಚೈನ್ ಹಾಕಿ 1 ಲಾಕನ್ನು ಹಾಕಿದ ಮೇಲೆ ಮತ್ತೆ ಕಂಟಿನ್ಯೂ ಆಗಿ 4 ಚೈನ್ ಹಾಕಿದ್ದೀನಿ, 1 ಲಾಕ್, 4 ಚೈನ್, 1 ಲಾಕ್, 4 ಚೈನ್, 1 ಲಾಕ್. ಅಂದರೆ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ 4 ಚೈನ ಹಾಕಿಬಿಟ್ಟು ಲಾಕ್ ಮಾಡ್ಕೊತ ಹೋಗಿದ್ದೀನಿ. ಹಾಫ್ ಸೈಡ್ಗೆ ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ. ಸೊ ಯಾವ ರೀತಿ ಹಾಕಿದ್ದೀನಿ ಅಂತ ಸ್ವಲ್ಪ ತೋರಿಸ್ಬಿಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇದು ಲಾಕನ್ನು ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಏನು ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕನ್ನು ಅಂದ್ಕೊಂಡ್ರೆ ಈ ಥರ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊಳ್ಳಿ. ಸೊ 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ರೀಚ್ ಆಗ್ತದೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲೂಸಾಗಿ ಯು ಶೇಪಲ್ಲಿ ಆ ಥರ ಇನ್ನೂ ಬೇಡ. ಕರೆಕ್ಟಾಗಿ ಎಲ್ಲಿ ರೀಚ್ ಆಗ್ತದೆ ನೋಡ್ಕೊಳ್ಳಿಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಈ ಡಿಸೈನ್ಗೆ ಒಂದು ಸ್ಟೆಪ್ಪು ಈ ರೀತಿ 4 ಚೈನ್ಗಳನ್ನ ಹಾಕೋಬೇಕಾಗತ್ತೆ. ಜಸ್ಟ್ ಈ ರೀತಿ 4 ಚೈನ್ಗಳನ್ನ ಹಾಕ್ಕೊಂಡು ಆ 4 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿಯಾಗಿ ನಾನು ಚೈನ್ ಅನ್ನೋದು ಹಾಕಿದ್ದೀನಿ. ಕಂಪ್ಲೀಟಾಗಿ ಈ ಥರ ಒಂದು ಸ್ಟೆಪ್ ಮುಗಿಸಿದ ಮೇಲೆ ಈಗ 2ನೇ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಚೈನ್ ಹಾಕೋದು ಕೂಡ ಅಷ್ಟೇ, ನಾನು 6 ಎಳೆ ದಾರನೇ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದೊಂದು ಎಳೆ ಕಮ್ಮಿ ಕೂಡ ಮಾಡ್ಕೋಬೋದು. ಈಗ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು 2 ಲಾಕ್ ಹಾಕಿದ್ದೀವಲ್ವ, ಅಲ್ಲಿನೇ ಮತ್ತೆ ನೀಡಲ್ನ ಹಾಕಿ ಮೇಲೆ ಸೇಮ್ ಗ್ರೀನ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಮತ್ತು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಈ ಥರ ಲಾಕನ್ನು ಹಾಕಿದ ಮೇಲೆ ಈ ಥರ 4 ಚೈನಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 4 ಚೈನಲ್ಲಿ ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೊತಾ ಇದ್ದೀನಿ. 2 ಬರಿ ದಾರ ಸುತ್ತಕೊಂಡು ಈ ಕಡೆ ಇರುವಂಥ 4 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸತಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಮ್ಮನ್ನು ಹಾಕ್ತಾಯಿದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು 4 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ 2 ಬರಿ ದಾರನ ಸುತ್ತಕೊಳ್ಳೋಣ. ಮತ್ತು 2ರಿಂದ 1 ಸರಿ ಪಾಸ್ ಮಾಡ್ಕೋಬೇಕು, ಮತ್ತು 2ರಿಂದ 1 ಸತಿ ಪಾಸ್ ಮಾಡ್ಕೋಬೇಕು, ಮತ್ತು 2ರಿಂದ 1 ಸತಿ ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಳ್ಳೋಣ. 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತು 2 ಲೂಪಿಂದ 1 ಸರಿ. ಟೋಟಲ್ ಆಗಿ ಇಲ್ಲಿ ನಾನು 6 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 6 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸ್ವಲ್ಪ ನೀಡಲ್ನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಕ್ರಿಸ್ಟಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀವಲ್ವ, ಈ ಬೀಡ್ಸನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಾರನ ಲೆಂತಿಯಾಗಿ ಎಳ್ಕೊಳ್ಳಿ, ಯಾಕಂದರೆ ರಿವರ್ಸಲ್ಲಿ ತೊಗೋಬೇಕಾದ್ರೆ ದಾರ ಬೇಕಾಗುತ್ತೆ ನಮಗೆ. ಸ್ವಲ್ಪ ಉದ್ದ ಎಳ್ಕೊಂಡು ಮತ್ತು ಒಂದು ಸ್ಮಾಲ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಉದ್ದಕ್ಕೆ ಎಳ್ಕೊತೀನಿ. ಬೇಕಿದ್ರೆ ಲಾಸ್ಟಲ್ಲಿ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಅದನ್ನು ಸರಿ ಮಾಡ್ಕೋಬೋದು. ಬಟ್ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಡಿಸೈನ್ ಮತ್ತು ಟೈಟ್ ಆಗೋದು ಆ ಥರ ಆಗುತ್ತೆ. ಸ್ವಲ್ಪ ಇದಕ್ಕೆ ಮುಂದಕ್ಕೆ ಮೂವ್ ಮಾಡಿ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿಬಿಟ್ಟು
ಈ ಗೋಲ್ಡ್ ಕಲರ್ ಬೀಡ್ಸನ್ನ ಬಿಟ್ಬಿಡಿ. ಇಲ್ಲೇನು ದಾರ ಥ್ರೆಡ್ ಇಟ್ಕೊಳ್ತೀರಲ್ಲ ಎಡಗಡೆ ಅದನ್ನು ಈ ಥರ ನೀಡಲ್ಗೆ ಹಾಕಿಬಿಟ್ಟು ಹಾಗೆ ಗ್ರಿಪ್ ಎಡಗಡೆಯಲ್ಲಿ ಸಹಾಯದಲ್ಲಿ ಇಟ್ಕೊಂಡಿರಿ. ನಿಧಾನಕ್ಕೆ ಈ ಒಂದು ಬೀಡ್ಸಲ್ಲಿ ಈ ದಾರನ ರಿವರ್ಸಲ್ಲಿ ತೊಗೋಬೇಕು. ಯಾವುದು ಒಂದು ಎಳೆ ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೇಕಿದ್ರೆ ನೀವು 11ನೇ ನಂಬರ್ 12 ಅಥವಾ 14 ನಂಬರ್ ನೀಡಲ್ ಕೂಡ ತೊಗೋಬೋದು. ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಬೇಗ ಬರುತ್ತೆ. ಇದು 9 ಅಲ್ವಾ, ಸ್ವಲ್ಪ ತುದಿ ದಪ್ಪ ಇದೆ. ಸೊ ಈ ರೀತಿ ರಿವರ್ಸಲ್ಲಿ ದಾರನ ಎಳ್ಕೊಂಡ್ಮೇಲೆ ನೋಡಿ, ಈಗ ಮತ್ತೆ ನಾನು ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಮತ್ತೆ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸತಿ, ಮತ್ತು 2 ಲೂಪಿಂದ ಒಂದು ಸತಿ, ಮತ್ತು 2 ಲೂಪಿಂದ ಒಂದು ಸತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊತಾ ಇದ್ದೀನಿ. 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ. ಈ ಕಡೆ ಏನು 6 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಈ ಕಡೆ ಕೂಡ ನಾನು 6 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೆ. ಅಂದರೆ ಟೋಟಲ್ ಆಗಿ ಒಂದು 4 ಚೈನಲ್ಲಿ 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು, ಮತ್ತು 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ. ಸೊ ಈ ಕಡೆ ಕೂಡ ನಾನು 6 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ, ಈ ಕಡೆ ಕೂಡ 6 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಅಂದರೆ ಟೋಟಲ್ ಆಗಿ 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲೇನು 4 ಚೈನ್ ಏನಿದೆಯಲ್ವಾ, ಈ ಮಿಡ್ಲಲ್ಲಿ ಇದನ್ನು ಡಿಸೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಮತ್ತೆ ನೀಡಲ್ ಮೇಲೆ 2 ಬಾರಿ ಸುತ್ಕೊಂಡು ದಾರನ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 4 ಚೈನಲ್ಲಿ ಸೇಮ್ ಕಂಟಿನ್ಯೂ ಆಗಿ ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತು 2 ಲೂಪಿಂದ ಒಂದು ಸತಿ, 2 ಲೂಪಿಂದ ಒಂದು ಸರಿ, 2 ಲೂಪಿಂದ ಒಂದು ಸರಿ, ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕಸ್ಟಮರ್ ಡಿಮ್ಯಾಂಡ್ ಇದೆ. ಜಾಸ್ತಿ ಆಚೆ ದೊಡ್ಡದಾಗಿರಬಾರ್ದು, ಚಿಕ್ಕದಾಗಿರಲಿ, ಸ್ವಲ್ಪ ಬೀಡ್ಸ್ ಹೈಲೈಟ್ ಆಗಿಲ್ಲ, ಅಂದರೆ ಹತ್ತಿರ ಬರಲಿ ಅಂತ ಹೇಳಿದಕ್ಕೋಸ್ಕರ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಆಚೆ ಸ್ವಲ್ಪ ಅಗಲವಾಗಿ ದೊಡ್ಡ ಸೈಜಲ್ಲಿ ಡಿಸೈನ್ ಆಗಬೇಕು ಅಂತಂದರೆ ಕೆಳಗಡೆ ಹಾಕಿರುವಂಥ 4 ಚೈನ್ಸ್ ಬದಲು ನೀವು 6 ಚೈನ್ ಹಾಕ್ಕೊಂಡು ಯು ಶೇಪಲ್ಲಿ ಅದನ್ನು ಲಾಕ್ ಮಾಡಿಕೊಂಡು ಈ ಪ್ರತಿಯೊಂದು ತ್ರಿಬಲ್ ಕ್ರೋಶಕ್ಕೆ ಒಂದೊಂದು ಪಿಕಾನ್ನ ಹಾಕ್ಕೊಂಡು ಆಚೆನ ದೊಡ್ಡದಾಗಿ ಮಾಡ್ಕೋಬೋದು ನೀವು. ಬಟ್ ಈ ಸೀರೆಗೆ ತಕ್ಕಾಗೆ ಅವರು ಕೂಡ ಸ್ವಲ್ಪ ಚಿಕ್ಕದಾಗಿ ಇರಲಿ ಅನ್ನೋದಕ್ಕೋಸ್ಕರ ಆದಷ್ಟು ನಾನು ಸ್ವಲ್ಪ ಚಿಕ್ಕದಾಗಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೆ. ಅಂದರೆ ಸ್ವಲ್ಪ ಎಳೆಯೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಚಿಕ್ಕದಾಗಿ ಆಚೆ ಅನ್ನೋದು ಬರುತ್ತೆ. ಈಗ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕಿದ ಮೇಲೆ ಸೊ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿದ್ದೀನಿ. ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು, ಮತ್ತು ರಿವರ್ಸಲ್ಲಿ ನೀಡಲ್ನ ಹಾಕಬೇಕು, ದಾರನ ಬ್ಯಾಕ್ ಸೈಡಿಂದ ಈ ಥರ ಎಳ್ಕೋಬೇಕು. ಸೊ ಈ ಥರ ಸ್ವಲ್ಪ ಬರೋವರೆಗೂ ಎಡಗಡೆ ಬೆಳ್ಳಲ್ಲಿ ಏನು ದಾರ ಇದೆಯಲ್ಲ ಅದು ಹಾಗೆ ಇಟ್ಕೊಳ್ಳಿ. ಸ್ವಲ್ಪ ಪಾಸ್ ಆದಮೇಲೆ ತೆಗೆದುಬಿಟ್ಟು ನೀವು ಬೀಡ್ಸನ್ನ ಇಟ್ಕೋಬೇಕಾಗತ್ತೆ. ಕೆಲವೊಂದು ಹೋಲ್ಸ್ ಸ್ವಲ್ಪ ಚಿಕ್ಕದಾಗೆ ಬರುತ್ತೆ ಬೀಡ್ಸಿಗೆ. ಸೊ ಆ ಥರ ಆದಾಗ ಸ್ವಲ್ಪ ಟೈಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಷ್ಟೇ. ಆಮೇಲೆ ನೋಡಿ, ಎಕ್ಸ್ಟ್ರಾ ಏನು ದಾರ ಇದ್ದರೆ ಈ ಎಡಗಡೆದೇನಿದೆಯಾ ಅಲ್ಲಿ ಈ ಥರ ಎಳ್ಕೊಂಡು ನೀಟಾಗಿ ಕವರ್ ಆದಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ತಕೊಂಡು ಮತ್ತು ಈ ಕಡೆ ಕೂಡ ನಾನು 6 ತ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಡಿಸೈನು ಅಂತ ಹೆವಿ ವರ್ಕ್ ಏನಿಲ್ಲ. ಬಟ್ ಸ್ವಲ್ಪ ಕ್ರಿಸ್ಟಲ್ ಬೀಡ್ಸ್ಗಳನ್ನ ಹಾಕಿ ಬ್ಯಾಕ್ ಸೈಡಿಂದ ದಾರನ ಎಳ್ಕೊತೀವಲ್ವ, ಸ್ವಲ್ಪ ಅದು ಟೈಮ್ ಹಿಡಿಯುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಫಾಸ್ಟಲ್ಲೇ ನೀವು ಹಾಕೋಬೋದು. ಸೊ ಕುಚ್ಚಲ್ಲಿ ಯಾರೆಲ್ಲ ಇಷ್ಟಪಡ್ತಲ್ಲ, ಸೊ ಕುಚ್ಚು ಹಟ್ಕೊಂಡು ಸ್ವಲ್ಪ ಬೋರ್ ಆಗಿದ್ರೆ ಸೊ ಈ ರೀತಿ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಬೇಗ ಆಗಿಬಿಡುತ್ತೆ. ಒಂದು ಎಲಿಗೆಂಟ್ ಲುಕ್ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ನಾನು 6 ಬಾರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಕೌಂಟಿಂಗ್ ಕರೆಕ್ಟಾಗಿ ಇಟ್ಕೊಳ್ಳಿ. ಹೆಚ್ಚು ಕಮ್ಮಿ ಏನಾದರೂ ಮಾಡಬೇಕಿದ್ರೆ ಅದು ಸ್ಟಾರ್ಟಿಂಗ್ ಆಚಲ್ಲೇ ಮಾಡ್ಕೊಳ್ಳಿ, ಅದೇ ಒಂದು ವರ್ಕನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಮತ್ತೆ ಮಿಡ್ಲಲ್ಲಿ 4 ಚೈನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಚಿಕ್ಕದಾಗಿ ಬರುತ್ತೆ. ಸೊ ಮತ್ತೆ ಸೇಮ್ ಲಾಕ್ ಮಾಡ್ಕೋಬೇಕು, ಮತ್ತು 2 ಬಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 4 ಚೈನಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ. ಸೊ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ 2 ಸತಿ, ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. 6 ಬಾರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬಿಟ್ಟು ಈ ಥರ ಕ್ರಿಸ್ಟಲ್ ಬೀಡ್ಸ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಇದು ಆಲ್ರೆಡಿ ನಿಮಗೆ ತಂತಿಯಲ್ಲಿ ಇರುವಂಥದ್ದು ಕೂಡ ಸಿಗುತ್ತೆ, ಬಟ್ ನಾನು ಅದು ಹಾಕಿಲ್ಲ. ಯಾಕಪ್ಪ ಅಂತಂದರೆ ಸ್ವಲ್ಪ ಯಾವಾಗಾದರೂ ಡೈಲಿ ಯೂಸ್ ಮಾಡಿದಾಗ ಆ ಒಂದು ತಂತಿ ಅನ್ನೋದು ಎಲ್ಲಾದರೂ ಸೀರೆಗೆ ಸಿಕ್ಕಾಕೊಂತೆ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡ್ಬಿಟ್ಟು ಒಂದು ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಈ ಥರ ರಿವರ್ಸಲ್ಲಿ ದಾರ ಎಳ್ಕೊಂಡು ಹಾಕೋದಕ್ಕೆ ಕಷ್ಟ ಆಯಿತು ಅಂದರೆ ಸೊ ಅದು ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಬೇಡ ಅಂತ ಹೇಳಿಬಿಟ್ಟು ನಾನು ಇದೇ ಥರ ಬೀಡ್ಸ್ ಅನ್ನೋದು ಪೋಣಿಸಿ ಹಾಕಿದ್ದೀನಿ.
ಇದು ಸ್ವಲ್ಪ ನಿಮಗೆ ಕಷ್ಟ ಆಯ್ತಂದರೆ ಆ ಥರ ಬೀಡ್ಸ್ಗಳನ್ನ ತೊಗೊಳ್ಳಿ, ಅಂತ ಏನು ಎಫೆಕ್ಟ್ ಅನಿಸಲ್ಲ. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಎಲ್ಲಾದರೂ ಒಂದು ಸ್ವಲ್ಪ ದಾರ ಒಂದು ತಂತಿಗೆ ಸಿಗಿಬಿತ್ತು ಅಂದರೆ ಈ ಥರ ಎಳೆದಾಗ ಸೀರೆ ಎಲ್ಲ ಒಂದು ದಾರ ಎಳೆ ಬಂದು ಸುಕ್ಕಾಗುತ್ತೆ ಅನ್ನೋ ಒಂದು ಕಾರಣದಲ್ಲಿಂದ ನಾನು ತೊಗೊಂಡಿಲ್ಲ ಅಷ್ಟೇ, ಅಷ್ಟಿಷ್ಟೇ ಏನಿಲ್ಲ. ಸೊ ನೀವು ಅದು ಇಷ್ಟ ಆದರೆ ತೊಗೊಳ್ಳಿ, ಪರವಾಗಿಲ್ಲ, ಅದೇ ತೊಗೊಂಡು ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ನಾನು ಕಂಪ್ಲೀಟಾಗಿ ಹಾಕಿಬಿಟ್ಟು ಯಾವ ರೀತಿ ಲುಕ್ಕು ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿ ಇದೆ, ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಕಲರಲ್ಲಿ ಇರಬೇಕು ಅಂತ ಹೇಳಿದೋಸ್ಕರ ಈ ಥರ ಹಾಕಿದ್ದೀನಿ. ಇಲ್ಲ ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಕೂಡ ನೀವು ಬೀಡ್ಸನ್ನು ಹಾಕಿ ಡಿಸೈನನ್ನು ಸ್ವಲ್ಪ ಚೇಂಜಸ್ಸನ್ನು ಮಾಡ್ಕೊಬೋದು. ಒಂದು ರೀತಿ ಹೇಳಬೇಕಾದ್ರೆ ಒಂದು ಎಲಿಗೆಂಟ್ ಕ್ಲಾಸ್ ಲುಕ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ವರ್ಕ್ನ ಮುಗಿಸಿದ್ದೀನಿ. ನೋಡಿ ಈ ಥರ ಬಂದಿದೆ ಡಿಸೈನ್ ಬಂದು. ಸೊ ಕುಚ್ಚು ಇಲ್ಲದೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗಂತೂ ತುಂಬಾ ಟ್ರೆಂಡ್ ಇದೆ, ಈ ಥರ ಬೀಡ್ಸ್ಗಳನ್ನ ಹಾಕಿ ಹಾಕ್ಸ್ಕೊತಾರೆ. ಬಟ್ ಈ ಥರ ಬೀಡ್ಸ್ ಹಾಕೋದ್ರಿಂದ ಕುಚ್ಚು ಕೂಡ ಅವಶ್ಯಕತೆ ಇಲ್ಲ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಬೇಸಿಗೆಗಾಲಕ್ಕೆ ತುಂಬ ಲೈಟ್ ವೇಟಾಗಿ ಕಾಟನ್ ಸೀರೆ ಮ್ಯಾರೇಜ್ಗೆಲ್ಲ ತೊಗೊತಾ ಇರ್ತೀರ. ಸೊ ಒಂದ್ಸತಿ ಈ ಡಿಸೈನ ಟ್ರೈ ಮಾಡಿ. ಓವರಾಲಿ ಲುಕ್ ಇಲ್ಲ, ಹೆವಿ ಇಲ್ಲ, ಡಿಸೆಂಟಾಗಿ ಇದೆ. ಸೇಮ್ ಕಲರಲ್ಲಿ ವರ್ಕ್ ಮಾಡಿದ್ದೀನಿ, ಸೇಮ್ ಬೀಡ್ಸ್ಗಳನ್ನ ಹಾಕಿದ್ದೀನಿ. ಒಂದು ರೀತಿ ವರ್ಕ್ ಇದೆ ಅಂತಲೇ ಕಾಣಿಸಲ್ಲ, ಹತ್ರ ಬಂದರೆ ವರ್ಕ್ ಇದೆ ಅನ್ನೋದು ಲುಕ್ ಅನ್ನೋದು ಕಾಣಿಸುತ್ತೆ. ಕೆಲವೊಬ್ಬರು ಸುಮ್ಮನೆ ಜಸ್ಟ್ ಇರಲಿ ಅನ್ನೋಗೋಸ್ಕರ ಹಾಕ್ಸ್ಕೊಂಡ್ರಲ್ಲ, ಅಂಥವ್ರಿಗಂತೂ ತುಂಬಾ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ಆಚೆ ಸ್ಮಾಲ್ ಸೈಜಲ್ಲಿ ಹಾಕಿದ್ದೀನಿ. ಹಾಗೆ ಈ ಬೀಡ್ಸ್ ಬಂದು ಗೋಲ್ಡ್ ಕಲರ್ ಬೀಡ್ಸು, ಅಲ್ಲಲ್ಲಿ ಒಂಥರ ಮಿಂಚಿಂಗ್ ಥರ ಕಾಣಿಸ್ತಾ ಇದೆ. ಸೊ ಫೈನಲ್ ಲುಕ್ಕು ನೋಡ್ಬೋದು, ಈ ಥರ ಬಂದಿದೆ. ತುಂಬ ಬೇಗ ಆಗುತ್ತೆ, ಕುಚ್ಕೊಟ್ಟೋ ಕೆಲಸ ಇಲ್ಲ, ಫಾಸ್ಟಲ್ಲಿ ಮುಗ್ದೋಗ್ಬಿಡುತ್ತೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 500ಇಂದ 550ವರೆಗೂ ಚಾರ್ಜಸ್ನ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಎರಡೂ ಕಡೆ ಕೂಡ ಸೇಮ್ ಕಾಣಿಸುತ್ತೆ, ಇದೇನು ಉಲ್ಟಾ ಸೀದಾ ಅಂತ ಏನಿಲ್ಲ ಡಿಸೈನು. ನೀವು ಯಾವ ಕಡೆ ಪಲ್ಲು ಹಿಡ್ಕೊಂಡ್ರೂ ಕೂಡ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡ್ತಾನೆ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.